ನೀವು ಒಬ್ಬ ಹರಿರಾಮ್, ನಿಮಗೆ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ರೀತಿಯಲ್ಲಿ ಹೇಳಿದ್ರೆ ಇಷ್ಟ ಆಗ್ತದೆ. ನೀವು ಬೆಳೆದು ಬಂದ ರೀತಿ ಅದು. ನನಗೆ ಒಂದಷ್ಟು ವಿಚಾರಗಳನ್ನ ಒಂದಷ್ಟು ರೀತಿಯಲ್ಲಿ ನನಗೆ ಇಷ್ಟ ಆಗ್ತದೆ. ಹಾಗೆ ಸ್ಮಿತಾ ಅವರಿದ್ದಾರೆ, ರಜಾಕ್ ಅವರಿದ್ದಾರೆ, ಹಾಗೆ ಶ್ರೀನಿವಾಸ್ ಅವರು ಇದ್ದಾರೆ, ಹಾಗೆ ಶೆಟ್ರು ಇದ್ದಾರೆ. ಎಲ್ಲರಿಗೂ ನಮ್ಮದೇ ಆದಂತಹ ನಾವು ಬೆಳ್ಕೊಂಬಂದಿರೋಂಥ ರೀತಿ. ನಮ್ಮ ಈ ಸಮಯದಲ್ಲಿ ನಮಗೆ ಇಷ್ಟವಾದಂತಹ ವಿಚಾರಗಳಿರ್ತವೆ. ಹಾಗೆ ರಾಮನಿಗೆ ಅಲಂಕಾರ ಪ್ರಿಯ. ಒಂದು ನಿಮಿಷ ಅಣ್ಣ. ರಾಮ ಅಂದರೆ ವಿಷ್ಣು ಅಲಂಕಾರ ಪ್ರಿಯ, ಶಿವ ಬಂದು ಅಭಿಷೇಕ ಪ್ರಿಯ. ಅರ್ಥ ಆಯ್ತಾ? ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಅಭಿಷೇಕ ಪ್ರಿಯ, ನಾವು ಶಿವನ ಪೂಜೆ ಮಾಡಬೇಕಾದ್ರೆ ಈ ಅಷ್ಟೋತ್ತರಗಳನ್ನು ಕಡಿಮೆ ಮಾಡ್ತೀವಿ, ಅಭಿಷೇಕ ಹೊತ್ತು ಜಾಸ್ತಿ ಮಾಡ್ತೀವಿ. ಅದೇ ನೀವು ರಾಮನ ನಾಮ ಹೇಳಬೇಕಾದ್ರೆ ರಾಮನಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು, ಅಂದರೆ ಪೂಜೆ ಹೊತ್ತು ರಾಮನ ಹೇಳಿದ್ರೆ ನೀವು ಮಾಡ್ಕೊಂಡಿರ್ತಾವೆ ಅಣ್ಣ. ಒಂದು ನಿಮಿಷ. ರಾಮನ ಹೇಳಿದ್ದ ಹಿಂಗ್ ಮಾಡಿದ್ರೆ ಮಾತ್ರ ಹರಿರಾಮ ಈ ತರ ಆರ್ಗ್ಯುಮೆಂಟ್ ಮೀನಿಂಗ್ಲೆಸ್. ನಾನು ಇನ್ನೂ ಮುಗಿಸ ಇಲ್ಲ. ಶ್ರೀನಿವಾಸನಿಗೆ ಊಟ ಇಷ್ಟ, ನನಗೆ ನಿದ್ದೆ ಇಷ್ಟ. ಷೋಡೋಪಚಾರ ಪೂಜೆ ಅಂತಿದೆ. ನಿಮ್ಮೆಲ್ಲರ ಮಾತನ್ನ ಅಶೋಕ್ ಅವರೇ, ಹರಿರಾಮ್ ಅವರೇ, ಆಡಿಯನ್ಸ್ ಸಮಯ ಅಶೋಕ್ ಅವರೇ ಆಯ್ತು. ಹರಿರಾಮ್ ಅವರು ಅಶೋಕ್ ಅವರು ಸಮಯ ಆಯ್ತು. ಅವ್ರು ಮಾತಾಡ್ತಾರೆ. ಒಂದು ಪ್ರಶ್ನೆ ಇದೆ. ಹರಿರಾಮ್ ಅವರೇ, ನಿಮ್ಮ ತಂದೆ ತಾಯಿ ಹೆಸರು ಇಕ್ಕಿರ್ತಾನೆ. ರಾಮ ಇಲ್ದಿರ ನಿಮ್ಮ ಹೆಣ್ಣಿಗೆ ಸೀತಾರಾಮ ಅಂತ ಸಿಗ್ತಾ ಇದ್ರು. ಹರಿರಾಮ್ ಅಂತ ನಿಮಗೆ ಹರಿರಾಮ್ ಅಂತ ನಿಮ್ಗೆ ರಾಮನ ಹೆಸರು ಇಕ್ಕಿರೋದು. ಆಯ್ತು ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ತೀನಿ. ಎಸ್ ಉತ್ತರ ಕೊಡ್ತೀನಿ. ಈಗ ನಾನು ಹೇಳಿದ್ ಯಾರು ರಾಮನು ಇದಾನ ಇಲ್ವಾ, ನಂಬೋದಾ ನಂಬಾರ್ದ ಅನ್ನೋ ಪ್ರಶ್ನೆ ನಾನು ಹೇಳಿದ್ದು. ನಾನು ಹೇಳಿದ ಪ್ರಶ್ನೆ ಏನಂದ್ರೆ ಅವ್ರೇನೋ ಹೇಳಿದ್ರಲ್ಲ, ಪದ್ಧತಿಗಳು, ವಿಧಿವಿಧಾನಗಳು. ಕೇಳಿಸ್ಕೊಳ್ರಿ, ಪ್ರಶ್ನೆ ಕಮ್ಮಿ ಕೇಳಿಸ್ಕೊಳ್ರಿ. ಒಂದಿಷ್ಟು ವಿಧಿವಿಧಾನಗಳು ಪದ್ಧತಿಗಳ ಬಗ್ಗೆ ಹೇಳಿದ್ರಲ್ಲ, ನಾನು ಕೇಳಿದ್ದು ಈ ಪದ್ಧತಿಗಳು ಅಂದ್ರೆ ರಾಮ ನೀವು ನನಗೆ ಹಿಂಗೆ ಪೂಜೆ ಮಾಡಿದ್ರೆ ಮಾತ್ರ ನಾನು ಬರ್ತೀನಿ, ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ದು, ಅಥವಾ ಅದು ನೀವು ಸೃಷ್ಟಿ ಮಾಡ್ಕೊಂಡಿದ್ದು ಅಂತ ಕೇಳಿದ್ದು. ನಾನು ಪ್ರಿಯ ಯಾವ ಪ್ರಿಯ ಅದೇ ನೀವು ಪ್ರಶ್ನೆ ಡೈವರ್ಟ್ ಮಾಡ್ತೀರಾ. ಏನಂದ್ರೆ ಪ್ರಿಯ ಆದ್ರೆ ನಿಮ್ಗೆ ಆಶೀರ್ವಾದ ಮಾಡಲ್ಲ ಅಂತ ಎಲ್ಲೂ ರಾಮ ಹೇಳಿಲ್ಲ. ನೀವು ಹೆಂಗ್ ಹರಿರಾಮ್ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ದು ದಿನನಿತ್ಯ ಇದಕ್ಕೆ ನಮ್ಗೆ ಪದ್ಧತಿ ರೂಢಿಸ್ಕೊಂಡ್ ಬಂದಿದೀವಿ ನಾವು. ಮತ್ತೆ ಹಿಂದೂ ಸಂಸ್ಕೃತಿನಲ್ಲಿ ಯಾಕೆ ಪದ್ಧತಿಗಳಿರ್ಬೋದು, ಅದನ್ನ ಯಾಕೆ ಪ್ರೋಟೋಕಾಲ್ ಅಂತ ಹೇಳ್ತೀರಾ ನೀವು? ಅವಾಗಿನ ಕಾಲದಿಂದ ನಾವ್ ಏನ್ ಪದ್ಧತಿ ರೂಢಿಸ್ಕೊಂಡ್ರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಅದನ್ನ ಎಲ್ಲದಕ್ಕೂ ವಿಧಾನಗಳಿದೆ. ಸೊ ಹೀಗೆ ಪೂಜೆ ಮಾಡ್ಬೇಕು, ಹಾಗೆ ಪೂಜೆ ಮಾಡ್ಬೇಕಂತ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಎಲ್ಲಾ ಧರ್ಮದಲ್ಲೂ ಇದೆ. ಅದನ್ನ ಯಾಕೆ ನೀವು ಪ್ರೋಟೋಕಾಲ್ ಅಂತ ಅನ್ಕೊಳ್ತೀವ? ಶ್ರೀರಾಮಚಂದ್ರ ಅವತಾರ ಎತ್ತಿ ಬಂದಿದ್ದು ರಾಮರಾಜ್ಯದ ಒಂದು ಆದರ್ಶ ಪುರುಷ, ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ. ಅವರ ಬಗ್ಗೆ ನೀವು ಅವಹೇಳನ ಮಾಡೋದು ನಮ್ಗೆ ಅಷ್ಟು ಸರಿ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ರಾಮ ಯಾವ ಧರ್ಮದ ಬಗ್ಗೆನೂ ಏನೂ ಮಾತಾಡಿಲ್ಲ. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀರಾಮಚಂದ್ರ. ಅವನ್ನ ಒಂದು ನಾವು ಮಂದಿರವನ್ನ ಕಟ್ತಾ ಇದೀವಿ, ಆ ಉಲ್ಲಾಸದಲ್ಲಿ ನಾವು ಇದೀವಿ. ಅದರಿಂದ ಹಾಗೆ ಆಗತ್ತೆ, ಯಾರು ಹೋಗ್ಲಿ ಯಾರು ಹೋಗದೆ ಇರ್ಲಿ. ಅವತ್ತಿನ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಕರಸೇವಕರನ್ನೇ ಬಲಿ ತಗೊಳ್ತು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅವಾಗಿರ್ಲಿಲ್ವಾ ನಿಮಗ್ ದಯೆ? ಹೋಗಿ ಬಂದು ಹಿಂದೂಗಳ್ದೆ ನೀವು ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ತಪ್ಪು. ಹಿಂದೂಗಳ ನಾವು ಅವತ್ತಿಂದ ನಾವು ಆರಾಧಿಸ್ಕೊಂಡು ನಮ್ಮ ಮನೇಲಿ ಪೂಜೆ ಇಂಥ ಟೈಮ್ಗೆ ಆಗಬೇಕು. ಮಸೀದಿಗಳಲ್ಲಿ ಇವಾಗ 4 ಸತಿ 5 ಸತಿ ನಮಾಜ್ ಮಾಡ್ತಾರಲ್ಲ, ಅದಕ್ಕೆ ಅವರು ಪ್ರೋಟೋಕಾಲ್, ಹಂಗೆ ನಮ್ಮದು ಪ್ರೋಟೋಕಾಲು. ಅವ್ರು ಹೆಂಗೆ ಮಸೀದಿ ಇಟ್ಕೊಂಡಾರೋ ನಾವು ಹಂಗೆ ದೇವ್ರ ಪೂಜೆ ಮಾಡೋದು. ಚರ್ಚಲ್ಲಿ ಹೆಂಗೆ ನಡೆಯುತ್ತೋ ನಮ್ಮ ದೇವಸ್ಥಾನಗಳಲ್ಲಿ ಹಂಗೆ ನಡೆಯೋದು. ನಮ್ಮದೇ ಆದ ಒಂದು ನಿಯಮ ನಿಷ್ಠೆ ಪೂಜೆಗಳು. ನಾವು ಕೆಲವರು ಮಾಂಸಾಹಾರಿಯಾಗಿರ್ತೀವಿ, ಕೆಲವರು ಸಸ್ಯಾಹಾರಿಯಾಗಿರ್ತೀವಿ. ಸಸ್ಯಾಹಾರಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶಗಳಿರ್ತವೆ. ಅದು ನಾವು ನಮ್ಮ ನಾವು ತಾತ ಮುತ್ತಾತ ಕಾಲಗಳಿಂದ ಅವ್ರು ನಮ್ಗೆ ಹೇಳ್ಕೊಂಡು ಬಂದಿರೋದು. ನಿಮ್ಮ ಮುತ್ತಾತ ಕಾಲಂದು ನಿಮ್ಗೆ ಗೊತ್ತಾ? ನಿಮ್ಗೆ ಡೇಟ್ ಆಫ್ ಬರ್ತು ನಮಗೆ ಗೊತ್ತಿಲ್ಲ. ಆದ್ರೂ ನಾವು ಪರಂಪರೆಯಾಗಿ ಗುಲಾಮ್ಗಿರಿ
ಗಂಡಸ್ತರ ಬದುಕು. ಹರಿರಾಮ್ ಅವರೇ, ಭಾಷೆ ಬಗ್ಗೆ. ಹರಿರಾಮ್ ಅವರೇ, ಹರಿರಾಮ್ ಅವರೇ, ಹರಿರಾಮ್ ಅವರೇ, ನಿಮ್ಮನ್ನ ಅವಮಾನಿಸಿದ್ರೆ, ಬಂದು ಕಪಾಳ ಹೇಳ್ಕೊಟ್ಟಿರೋದು ಗುಲಾಮಗಿರಿ ಮಾಡ್ಕೊಂಡು ನೀವು ಅಲ್ಲೇ ನಿಲ್ಲೊಂದು ಅಲ್ಲೇ ನಿಲ್ಸ್ಕೊಂಡು ಇದು ಮಾಡಬೇಡ ಹರಿರಾಮ್ ಅವರೇ ಗಂಡಸ್ತನ ಪ್ರಶ್ನೆ ಈಗ ಯಾರು ಗಂಡಸ್ತನ ಪ್ರಶ್ನೆ ಮಾಡಿಲ್ಲ. ಹರಿರಾಮ್ ಅವರೇ ಹರಿರಾಮ್ ಅವರೇ ಒಂದು ವಿಶೇಷ ಸೂಚನೆ. ಒಂದ್ ನಿಮಿಷ ಹರಿರಾಮ್ ಅವರೇ ಎಲ್ಲಾ ವಯೋಮಾನದವರು ಕೂತ್ ನೋಡೋ ಕಾರ್ಯಕ್ರಮ ಹಾಕಿ ಕಾರ್ಯಕ್ರಮ ಮಾಡೋ ತರ ಗಂಡಸ್ತನ ಈ ವೇದಿಕೆ ಮಾಡಿಲ್ಲ, ಪ್ರಶ್ನೆ ಮಾಡಿಲ್ಲ. ಅಶೋಕ್ ಅವರೇ, ಹರಿರಾಮ್ ಅವರೇ ಎಲ್ಲಿಂದಲೇ ಹೋಗ್ತಿದೆ ಇದು? ಹರಿರಾಮ್ ಅವರೇ ಎಂಥದ್ದೇ ಪ್ರಶ್ನೆ ಆದ್ರೂ ಎಂಥದ್ದೇ ಒಂದ್ ನಿಮಿಷ ಎಲ್ಲರ ಗಮನಕ್ಕೆ ಕೇಳಿಸ್ಕೊಳ್ಳಿ. ಕಾರ್ಯಕ್ರಮ ಮುಂದುವರಿಸಬೇಕು ಅಂತಂದ್ರೆ ಇಲ್ಲಿರೋರಿಗೆ ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಕಾರ್ಯಕ್ರಮ ಮುಂದುವರಿಬೇಕು ಅಂತಂದ್ರೆ ಇಲ್ಲಿರೋರು ಅಲ್ಲಿರೋರು ಎಲ್ಲರೂ ದಯಮಾಡಿ ಭಾಷೆ ಬಗ್ಗೆ ಗಮನ ಇಟ್ಕೊಳ್ಳಿ, ಸಭ್ಯತೆಗೆ ಆದ್ಯತೆ ಕೊಡಿ. ಯಾರ ವೈಯಕ್ತಿಕ ವಿಚಾರಕ್ಕೂ ಕೂಡ ಇಲ್ಲಿ ಕಾಂಪಿಟೇಷನ್ ಇಟ್ಟಿಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಕೇಳುವಾಗ ನೀವು ಕೂಡ ಸ್ವಲ್ಪ ತಾಳ್ಮೆ, ಸಹನೆ, ಪ್ರಜ್ಞೆ, ವೈಯಕ್ತಿಕವಾಗಿ ಬೇಡ. ಅವ್ರೇನ್ ಹೇಳಿದ್ರು, ಎಲ್ಲ ಬಿಜೆಪಿ ಅವ್ರನ್ಕೆ ನಾವ್ ಯಾಕ್ರಿ ಬಿಜೆಪಿ ಆಗೋಣ, ನಾವು ರಾಮನ್ಗೋಸ್ಕರ ಬಂದಿರೋದು, ನಾವು ಬಿಜೆಪಿ ಕಾಂಗ್ರೆಸ್ ದಳ ಅಂತ ಬಂದಿಲ್ಲ. ದಯವಿಟ್ಟು ಇನ್ನೊಂದ್ಸತಿ ಆ ಮಾತು ವಾಪಸ್ ತಗೊಳ್ಳಿ. ಇದೇನು ನೋಡಿ ಕಂಡ್ಬಿಟ್ಟು ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವಂದ್ರಿ ರೋಡಲ್ಲಿ ರಾಜಕೀಯ ಟೈಮಲ್ಲಿ ಮಾಡ್ತಾರೆ ಅಂತ. ಯಾರು ರೋಡಲ್ಲಿ ದೇವ್ರಿಗೆ ನಮಸ್ಕಾರ ಹಾಕಲ್ಲ, ಯಾರು ಅಲ್ಲಾಗೂ ನಮಸ್ಕಾರ ಹಾಕಲ್ಲ. ಎಲ್ಲ ಗುಡಿಗೆ ಹೋಗಿ ಮಸೀದಿಗೆ ಹೋಗಿ ನಮಸ್ಕಾರ ಹಾಕೋದು. ದಯವಿಟ್ಟು ಹೇಳಿದ್ದೀನಿ, ರಾಜಕೀಯ ಮರ್ಯಾದೆನೇ ಇರಲ್ಲ. ಆ ಸ್ಟೇಜ್ಗೆ ಗೌರವ ಕೊಡಿ. ಎಲ್ಲೋ ಟೀಚರ್ ಇದ್ದಂಗಿದೆ ನೀವು. ಒಂದೇ ನಿಮಿಷ. ಟೀಚರ್ ಯಾವ್ದೋ ಸ್ಕೂಲಲ್ಲಿ. ಹಲೋ